ನೋಡ್ತಿರ್ಬೋದು ನಾನು ಈ ರೀತಿ ಸೆಟಪ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಈ ಸೈಡ್ ಕಾಣಿಸೇ ಬಿಡ್ತು, ವಿಚ್ ಇಸ್ ಫೈನ್. ನನ್ನ ಹತ್ರ ಲೈಟ್ ಎಲ್ಲ ಇಲ್ಲ. ಸೊ ಸೊಳ್ಳೆ ಬೇಟೆ ಇವಾಗ ಜೆರ್ಸಿ ಹಿಂಗೆ ಸಿಕ್ತು. ಭಗವಂತನ ದಯೆಯಿಂದ ಬೆಂಗಳೂರು ಭಗವಂತನೇ ಸಿಕ್ಕೋದು. ಈ ಜೆರ್ಸಿ ಹಾಕೋದಂಗೆ ನಾನು ಪುಣ್ಯ ಮಾಡಿದ್ದೀನಿ. ಯಾವುದೋ ಪುಣ್ಯಾತ್ಮನಿಂದ ಸಿಕ್ತು ಇದು. ಇನ್ನೆರಡು ಥೀಮ್ ಇದೆ, ಅದು ಮುಗಿಸಿದ್ರೆ ವೀಡಿಯೋ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ಟೈಮ್ ಆಲ್ರೆಡಿ 3 ಆಗಿದೆ. ಏನೋ ಒಂಥರ ಹೆವಿ ಫೀಲ್ ಆಗ್ತೈತೆ. ಏನಾಯ್ತಂದರೆ ಒಂದು ಸ್ಟೆಪ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ದಟ್ಸ್ ವೈ ಮೇಕಪ್ ಮಾಡ್ಕೊತಿದ್ದವಳು ಮತ್ತೆ ರಿಮೂವ್ ಮಾಡಿಬಿಟ್ಟು ಮತ್ತೆ ಇದು ಹಿಂಗೆ ರಿಮೂವ್ ಮಾಡಲಿ, ಗ್ಲಿಟರ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಟೈಮ್ ಇವಾಗ 3:15. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. 1-2 ಡೇಸ್ ಬ್ಯಾಕು ನಾನು ಸುಮ್ಮನೆ ರ್ಯಾಂಡಮ್ಲಿ ಒಂದು ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ. ಓಕೆನಾ, ಸೊ ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಒಂದು ರೀಲ್ಸ್ ಬಂತು. ಬಟ್ ಇಷ್ಟ ಆಯಿತು, ಲೈಕ್ ಆಯಿತು. ಅದನ್ನು ಅಲ್ಲೇ ಬಿಟ್ಬಿಟ್ಟೆ ಆ ಟಾಪಿಕ್ನ. ಬಟ್ ಇಷ್ಟ ಆಯಿತು ಆ ಕಾನ್ಸೆಪ್ಟು. ಸರಿ ಅಂದ್ಬಿಟ್ಟು ಸ್ಕ್ರೋಲ್ ಮಾಡ್ತಾ ಆ ಕಾನ್ಸೆಪ್ಟ್ ಅಲ್ಲೇ ಬಿಟ್ಟಿದ್ದೆ. ಬಟ್ ನಿನ್ನೆಯಿಂದ ನನಗೆ ಎಷ್ಟು ಹುಚ್ಚು ಹಿಡ್ದಿದೆ ಆ ಕಾನ್ಸೆಪ್ಟ್ ಮೇಲೆ ಅಂದರೆ, ಲಿಟ್ರಲಿ ಏನಾದರೂ ಮಾಡೋಣ, ಡೈಲಿ ವ್ಲಾಗ್ಸ್ ಹಾಕ್ತಿರ್ತೀನಿ. ಸೊ ಅಥವಾ ಏನಾದರೂ ಕಾನ್ಸೆಪ್ಟ್ಗಳನ್ನ ಎಡಿಟ್ ಮಾಡಿ ಹಾಕಿರ್ತೀನಿ. ಸೊ ಅದನ್ನು ಬಿಟ್ಟು ರೀಲ್ಸ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ರೀಲ್ಸಲ್ಲಿ ನನಗೆ ಮೇಯ್ನಾಗಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ. ಸೊ ಅವತ್ತು ಸ್ಕ್ರೋಲ್ ಮಾಡಿದ್ನಲ್ಲ ರೀಲ್ಸ್, ಸೊ ಅದು ತುಂಬಾ ಇಷ್ಟ ಆಯಿತು. ಅದನ್ನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಏನಂದರೆ ಸ್ವಲ್ಪ ಭಯ ಹೇಗೆ ಅಷ್ಟು ದೊಡ್ಡ ಎಡಿಟಿಂಗ್, ಅಷ್ಟು ದೊಡ್ಡ ಕಾನ್ಸೆಪ್ಟನ್ನ ಹೆಂಗಪ್ಪ ಮಾಡೋದು ಅಂತ. ಲೆಟ್ಸ್ ಟ್ರೈ, ಲಿಟಲ್ ಬಿಟ್ ಟ್ರೈ ಅಷ್ಟೇ. ಏನೋ ಒಂಥರ ಮೈಂಡಿಗೆ ಮನ್ಸಿಗೆ ಕೂತ್ಕೊಬಿಟ್ಟಿದೆ. ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ, ಎಡಿಟಿಂಗ್ ಅಥವಾ ನನ್ನ ವಿಡಿಯೋ ರಿಯಾಕ್ಷನ್ಸ್ ಹೆಂಗೆ ಬರುತ್ತೋ, ನನ್ನ ಎಕ್ಸ್ಪ್ರೆಷನ್ಸ್ ಹೆಂಗೆ ಬರುತ್ತೋ ಅದು ಸೆಕೆಂಡ್ರಿ. ಬಟ್ ಮಾಡೋಣ, ಟ್ರೈ ಮಾಡೋಣ ಅಂತ ಮನಸ್ಸಿಗೆ ಅನ್ನಿಸ್ತು. ಸೊ ಮಾಡೋಣ ಅಂತ 11:15 ಈಗ ಟೈಮ್. ಇಷ್ಟೊತ್ತವರೆಗೂ ವೀಡಿಯೋಸ್ ಎಲ್ಲ ಕ್ಲಿಪ್ಗಳನ್ನ ತಗೊಳ್ತಾ ಇದೆ, ಎಡಿಟ್ ಮಾಡ್ತಿದ್ದೆ. ಈಗ ಮಾಡೋಣ ಅಂತ ರೂಮಲ್ಲಿ ಸ್ವಲ್ಪ ಹಂಗೆ ಸೆಟಪ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಸ್ವಲ್ಪ ಕ್ಲೂ ಸಿಕ್ಕಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಇಷ್ಟೊಂದು ಅಂತ. ಯೂಶ್ವಲಿ ಇವಾಗ ಫೇಮಸ್ ಆಗಿರೋದೆ RCB ರೀಲ್ಸ್. ಸೊ ಎಕ್ಸಾಕ್ಟ್ಲಿ ಅದನ್ನೇ ಟ್ರೈ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ನಾನು ಕೂಡ. ಭಯ ಒಂದು ಕಡೆ ಭಯ ಆಗ್ತಿದೆ, ಒಂದು ಕಡೆ ಟ್ರೈ ಮಾಡೋಣ. ಅದು ಹೆಂಗಾಗುತ್ತೆ ಏನೋ, ಅದು ದೇವ್ರಿಗೆ ಬಿಟ್ಟಿದ್ದು. ಸೊ ಟ್ರೈ ಮಾಡೋಣ ಅಂತ ಈಗೆಲ್ಲ ಸೆಟಪ್ ಎಲ್ಲ ಇಲ್ಲೇ ಅರೇಂಜ್ ಮಾಡಿದ್ದೀನಿ, ಬೆಡ್ ಮೇಲೆಲ್ಲ. ಸೊ ಹೆಂಗೈತೆ ಅಂದರೆ ನಂಗೆ ತೋರ್ಸೋಕೆ ಒಂದು ಸ್ವಲ್ಪ ಲಿಟಲ್ ಬಿಟ್ ಏನೋ ಒಂಥರ ಬ್ಲಷ್ ಅಂದರೆ, ಓಕೆ ತೋರಿಸ್ತೀನಿ, ಹೇಳ್ತೀನಿ ರೀ. ಎಲ್ಲ ನೋಡ್ತಿರ್ಬೋದು RCB ಜೆರ್ಸಿ ಆ್ಯಂಡ್ ವೀಡಿಯೋಗೋಸ್ಕರ ಒಂದು ಟ್ರೋಫಿ. ಅಂದರೆ ನನ್ನ ಹತ್ರ ಅಷ್ಟು RCB ಥರನೇ ಇಲ್ಲ, ಇದೊಂದು ಟ್ರೋಫಿ ಇತ್ತು. ಸೊ ಇದನ್ನೊಂದು ಇನ್ನೊಂದು ಸ್ವಲ್ಪ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾಕೆ ಬ್ಲಷ್ ಆಗ್ತಿದ್ದೀನಿ ಅಂದರೆ, ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಲ್ಲ, ಈ ಸೆಟಪ್ಸ್ಗಳಿಂದ ಯೂಸ್ ಮಾಡ್ಕೊಂಡೇ ಇವಾಗ ನಾನು ಕ್ಯಾಮ್ರಾ ಸೆಟ್ ಮಾಡಬೇಕು. ಸೊ ಲೈಟಿಂಗ್ ಅಂತ ನನ್ನ ಹತ್ರ ಏನೂ ಇಲ್ಲ. ಸೊ ಏನಿದೆ ಆ ಇಕ್ವಿಪ್ಮೆಂಟ್ಸ್ ಎಲ್ಲ ಪಿಲ್ಲೋ, ಬ್ಯಾಗ್, ಚೇರ್ ಆ್ಯಂಡ್ ಅಲ್ಲೊಂದು ಸ್ವಲ್ಪ ಚಿಕ್ಕ ಚೇರ್ ಇದೆ ಅಲ್ಲಿ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಬೇಕು. ಸೊ ಲೆಟ್ಸ್ ಗೋ, ಟ್ರೈ ಮಾಡೋಣ. ಫಸ್ಟು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಓಕೆ, ಮಾಡೋಣ. ಓಕೆ, ಏನು ಗೊತ್ತಾ, ನಾನು ಇಷ್ಟೆಲ್ಲ ಇದು ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆ ಇದು ಮಾಡ್ತೀನಲ್ಲ, ನಮ್ಮ ಮನೇಲಿ ಫೋನ್ ನೋಡ್ತಿದ್ರೆ ಏನು ಹೇಳ್ತಾರೆ, ಬರೀ ಫೋನು ಬರೀ ಅದರಲ್ಲೇ. ಅಯ್ಯೋ ಏನೂ ಮಾಡೋಂಗಿಲ್ಲ. ಓಕೆ, ಏನಪ್ಪ ಈ ಮಿಡ್ನೈಟಲ್ಲಿ ಇಷ್ಟೊಂದು ಬುಕ್ಸ್ ಎಲ್ಲ ಹಿಡ್ಕೊಂಡು ಓದ್ತಿರ್ಬೋದು ದೀಪಾಚಾರಿ ಅವರು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಕ್ಯಾಮ್ರಾ ಸೆಟ್ ಮಾಡೋಕ್ಕೋಸ್ಕರ ಇಷ್ಟೊಂದು ಬುಕ್ ತಂದಿಟ್ಟಿದ್ದೀನಿ. ಸೊ ನನ್ನ ಹತ್ರ ಇರೋದು ಇದೊಂದೇ ಸೆಲ್ಫಿ ಸ್ಟಿಕ್. ಓಕೆನಾ, ಈಗ ಇದನ್ನು ನಾನು ಈ ಫೋನಲ್ಲಿ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡೋದಕ್ಕೆ ಈ ಫೋನ್ನ ಯೂಸ್ ಮಾಡ್ತೀನಿ. ಓಕೆ, ನಮ್ಮ ಪಾಪು. ಓಕೆ, ಅದು ಹಾಟ್ಸ್ಪಾಟ್ ಕನೆಕ್ಟ್ ಆಗಿರೋದ್ರಿಂದ ನೋಟಿಫಿಕೇಷನ್ ಬರ್ತಾನೆ ಇದೆ ಸ್ಕ್ರೀನ್ ಮೇಲೆ. ಸೊ ಈ ಫೋನ್ನ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಚೇರ್ ಮೇಲೆ ಹೋಲ್ಡ್ ಮಾಡಬೇಕು.
ಸೊ ಈ ಫೋನ್ನ ನಾನು ಯೂಟ್ಯೂಬ್ ವೀಡಿಯೋಗೋಸ್ಕರ ಇಟ್ಕೊಂಡಿದ್ದೀನಿ. ಇಲ್ಲ ಅಂದಿದ್ದರೆ ಈ ಫೋನ್ ಇಲ್ಲ ಅಂದಿದ್ದರೆ ಇದರಲ್ಲಿ ಇನ್ಸ್ಟಾ ಯೂಟ್ಯೂಬ್ ಎರಡಕ್ಕೂ ಮಾಡಬೇಕಾಗಿರ್ತಿತ್ತು. ಸೊ ತುಂಬಾ ಟೈಮ್ ಬೇಕಾಗುತ್ತೆ, ತೆಗ್ದು ಹಾಕಿ ಮಾಡೋದಕ್ಕೆಲ್ಲ ಸ್ವಲ್ಪ ಹೆವಿ ಆಗುತ್ತೆ. ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಟೈಮ್ ಇಲ್ಲ. ಸೊ ಬುಕ್ನೇ ಸ್ವಲ್ಪ ಅರೇಂಜ್ ಮಾಡಿ ಇಡ್ತೀನಿ. ನಾನೇನು ಕಾನ್ಸೆಪ್ಟ್ ಅಂದರೆ ಯೂಶ್ವಲಿ ನೋಡಿರ್ಬೋದು, ಮೇಕಪ್ ಇದರಿಂದನೇ ಮಾಡೋಣ, ಡೈರೆಕ್ಟ್ ಹಂಗೆ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಬಟ್ ಫಸ್ಟ್ ಟೈಮ್ ಈ ಥರ ಎಲ್ಲ ರೀಲ್ಸ್ ಮಾಡ್ತಿರೋದು. ರೀಲ್ಸ್ ಅಂದರೆ ಅದೋ ಜಮಾನದಲ್ಲಿ ಮಾಡಿದ್ದು, ಅವಾಗ ಮಾಡ್ತಿದ್ದೆ. ಈಗ ಅಷ್ಟು ರೀಲ್ಸ್ ಎಲ್ಲ ಅಷ್ಟಕ್ಕಷ್ಟೇ. ಬಟ್ ಈ ಥರ ಯುನೀಕಾಗೆಲ್ಲ ಮಾಡ್ತಿರೋದು ಫಸ್ಟ್ ಟೈಮ್. ಎಡಿಟಿಂಗ್ ಕೊಟ್ಟರೆ ಮಾಡಿಬಿಡ್ತೀನಿ, ಎಡಿಟಿಂಗ್ ಏನಿಲ್ಲ. ಬಟ್ ಈ ಕಾನ್ಸೆಪ್ಟ್ ಎಡಿಟಿಂಗ್ ಇದೆಯಲ್ಲ, ಇದೇ ನನಗೆ ಸ್ವಲ್ಪ ಟಾಸ್ಕ್ ಅನ್ನಿಸ್ತಿರೋದು. ಬಟ್ ಇದನ್ನು ಹೋಲ್ಡ್ ಮಾಡಬೇಕು ಇವಾಗ ಈ ಫೋನ್ನ. ನನಗೆ ಮೇಕಪ್ದೇ ಸ್ವಲ್ಪ ತಲೆ ಕೆಡ್ತಿರೋದು. ಏನೂ ಇಲ್ಲ ನನ್ನ ಹತ್ರ ಮೇಕಪ್, ಇದಕ್ಕೆ ಇರೋದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು. ಲೆಟ್ಸ್ ಸ್ಟಾರ್ಟ್. ಬುಕ್ಕೆಲ್ಲ ಸ್ವಲ್ಪ ಅರೇಂಜ್ ಮಾಡಿಬಿಟ್ಟು ಫೋನ್ನ ಅಲ್ಲಿ ಇಡ್ತೀನಿ. ಒಂದು ನಿಮಿಷ. ನಂದೇನಪ್ಪ ಅಂದರೆ ಈ ಮೈಕ್, ಈ ವಯರ್ ಮೈಕ್ ಇದೆಯಲ್ಲ ಸ್ವಲ್ಪ ಉದ್ದ ಇದೆ, ಅದು ನನ್ನ ಅದೃಷ್ಟ. ಸೊ ಇಲ್ಲೂ ಒಂದು ಮೇಲೆ ಕೆಳಗಿದೆ, ನೀಟಾಗಿ ಹೋಲ್ಡ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಸಾಕು ಅನಿಸುತ್ತೆ, ಇಲ್ಲೇ ಕೂತ್ಕೊಳ್ಳೋದ್ರಿಂದ ಸಾಕು. ಡೋಂಟ್ ಮೈಂಡ್. ನೈಟ್ ಆಗಿರೋದ್ರಿಂದ, ನೈಟಲ್ಲಿ ಆಲ್ರೆಡಿ ಮಿಡ್ ನೈಟ್ ಆಗಿರೋದ್ರಿಂದ ಜೋರಾಗಿ ಮಾತಾಡೋಕ್ಕಾಗಲ್ಲ. ಐ ಥಿಂಕ್ ಮೈಕಲ್ಲಿ ಆಲ್ಮೋಸ್ಟ್ ವಾಯ್ಸು ಕವರ್ ಆಗಿರುತ್ತೆ ಅನ್ಕೋತೀನಿ. ಹಂಗೂ ಏನಾದರೂ ತುಂಬ ಸೈಲೆಂಟಾಗಿ ಕೇಳಿಸ್ತಿದ್ರೆ ಪ್ಲೀಸ್ ಇಗ್ನೋರ್. ಆಲ್ಮೋಸ್ಟ್ ಡನ್. ಈಗ ಫೋನ್ ಇಟ್ಟು ಕ್ಯಾಪ್ಚರ್ ಆಗ್ತಾ ನೋಡಬೇಕು. ಆಲ್ಮೋಸ್ಟ್ ಇದೇ ರೀತಿ ನೋಡೋದು. ಸೊ ಕ್ಯಾಮ್ರಾನ ಇಟ್ಬಿಟ್ಟು ಫಸ್ಟು ಈ ನನ್ನ ಬೆಸ್ಟ್ ಬಡ್ಡಿ, ನನ್ನ ರೂಮೇಟ್, ನನ್ನ ಬೆಡ್ಮೇಟ್, ಸೊ ಇದನ್ನು ಇಟ್ಬಿಟ್ಟಿನೇ ನಾನು ಚೆಕ್ ಮಾಡೋದು. ಸೊ ವೀಡಿಯೋ ಕವರ್ ಆಗ್ತಿದೆಯಾ, ನಾನು ವೀಡಿಯೋಲಿ ಕವರ್ ಆಗ್ತಿದ್ದೀನಾ ಅಂತ. ಸೊ ಕವರ್ ಆಗ್ತಿದೆ. ಇವಾಗ ಫೇಸ್ ಕಾಣಿಸ್ತಿರುತ್ತೆ, ಇಷ್ಟೊತ್ತವರೆಗೂ ಮಾತಾಡಿರೋದು ಫೇಸ್ ಕಾಣಿಸಿರಲ್ಲ. ಅದೇ ಹೇಳಿದಾಗೆ ಇದನ್ನು ಇಟ್ಬಿಟ್ಟು ಚೆಕ್ ಮಾಡ್ತೀನಿ. ಓಕೆ ಫೈನ್. ಈಗ ಕುತ್ಕೊಂಡ್ರೆ ಆಲ್ಮೋಸ್ಟ್ ಕವರ್ ಆಗುತ್ತೆ. ಓಕೆ ಹಾಯ್. ಸೊ ಫಸ್ಟ್ ಏನಪ್ಪ ಅಂದರೆ, ಫಸ್ಟು ನಾನು ಮಾಡುವಾಗ ಇದೇ ಡ್ರೆಸ್ಸಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ವೀಡಿಯೋ ಮಾಡೋಕ್ಕೋಸ್ಕರನೇ ಈ ಡ್ರೆಸ್ ಹಾಕ್ಕೊಂಡೆ. ಬಟ್ ಆವಾಗಿಂದ ಇದೇ ಡ್ರೆಸ್ಸಲ್ಲಿ ಇದ್ದೀನಿ. ಬಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೈಕ್ ಬೇಸ್ ಸಿಂಪಲ್ಲಾಗಿ ಹಾಗೆ ಒಂದು ಟಚ್ ಕೊಟ್ಕೊಡ್ತೀನಿ. ಸೊ ಓಕೆ, ಇಲ್ಲೇನೂ ಇಲ್ಲ, ನಾನು ಕವರ್ ಮಾಡಿಬಿಟ್ಟಿದೆ, ಎಲ್ಲ ಪ್ಯಾಕ್ ಮಾಡಿದೆ. ಓ ಮೈ ಗಾಡ್, ಐ ಫರ್ಗೆಟ್. ಏನಂದರೆ ತುಂಬಾ ಪಿಂಪಲ್ಸ್ ಆಗ್ತಿರೋದ್ರಿಂದ ನಾನು ಟ್ಯಾಬ್ಲೆಟ್ಸ್ನ ತೊಗೋಬೇಕು. ಸೊ ಡಾಕ್ಟರು ಟ್ಯಾಬ್ಲೆಟ್ಸ್ನ ರೆಕಮೆಂಡ್ ಮಾಡಿದ್ದಾರೆ. ನಾನು ಡಿಪ್ರೆಷನ್. ಓಕೆ, ಆ್ಯಕ್ಚುಲಿ ತುಂಬಾ ಟೆನ್ಷನ್ ಆಗ್ತೈತೆ. ಯೂಶ್ವಲಿ ಏನು ಗೊತ್ತಾ, ವೇಟ್, ನಾನು ಚೆನ್ನಾಗಿದ್ದೀನಲ್ವಾ? ಏನಂದರೆ ಯೂಶ್ವಲಿ ಹುಡುಗರಿಗೇನಾದರೂ ಟೆನ್ಷನ್ ಆದರೆ ಅಥವಾ ಬೇಜಾರಾದರೆ, ಏನಾದರೂ ಫೀಲಿಂಗಲ್ಲಿದ್ದರೆ, ಏನೋ ಮರೆಯೋಕ್ಕೆ ಆಗ್ತಿಲ್ಲ ಅಂದರೆ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್, ತಗೊಳ್ತಾರೆ. ಹುಡುಗಿರು ಐ ಥಿಂಕ್ ನಾನು ನೋಡಿ 80% ಇಲ್ಲ, ಹೊಳ್ತಾರೆ, ಕೋಪ ಮಾಡ್ಕೊತಾರೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ನಾನೇನಂದರೆ ಅದಕ್ಕೊಂದು ಸೊಲ್ಯೂಷನ್. ನನಗೇನಾದರೂ ಟೆನ್ಷನ್ ಆದರೆ, ನನಗೇನಾದರೂ ಬೇಜಾರಾಗ್ಬಿಟ್ರೆ ಒಂದು ಬಾಟ್ಲು ವಾಟರ್ನ ಎತ್ಬಿಡ್ತೀನಿ.
ಸೊ ಈಗಲೂ ಹಂಗೇನೆ ಟೆನ್ಷನ್ ಆಗ್ತೈತೆ ಸ್ವಲ್ಪ. ನೋಡಿ ಮಿಡ್‌ನೈಟ್ ಆಗಿದ್ರು ಸ್ವಲ್ಪನೂ ನಂಗೆ ನಿದ್ದೆ ಫೀಲೇ ಇಲ್ಲ. ಇಷ್ಟೊತ್ತಿಗೆ ಮಲ್ಕೊಬಿಡ್ತಿದ್ದೆ. ಬಟ್ ಇವತ್ತು ಆಗ್ತಿಲ್ಲ. ಬೆಳಗ್ಗೆ ಬೇಜಾರಾಗ್ಬಿಟ್ಟು ನಿನ್ನೆಯಿಂದ ಲಿಟ್ರಲಿ ಎಷ್ಟು ಟ್ರೈ ಮಾಡಿದ್ದೀನಂದ್ರೆ ಎಲ್ಲೂ ಸಿಗಲೇ ಇಲ್ಲ. ಲಾಸ್ಟ್‌ವರೆಗೂ ಸಿಗಲೇ ಇಲ್ಲ. ಓಕೆನಾ. ಸೊ ಫೈನ್ ಐ ಥಿಂಕ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇದನ್ನ ಅಂತ ಮಾಡೋಕ್ಕಾಗೋದೇ ಇಲ್ವೇನೋ ಅಂತ ಅನಿಸಿಸಿ ಏನೂ ಬೇಡ, ಯಾವ ವೀಡಿಯೋನೂ ಮಾಡೋದು ಬೇಡ ಅಂತ ಮಾರ್ನಿಂಗ್ ಮಲ್ಕೊಬಿಟ್ಟಿದ್ದೆ. ಬೇರೆ ಪ್ಲ್ಯಾನಿಂಗ್ ಇತ್ತು, ಬೇರೆ ವೀಡಿಯೋ ಹಾಕಬೇಕು ಅಂತ. ಬಟ್ ಅದನ್ನೂ ಹಾಕೋಕ್ಕಾಗಲಿಲ್ಲ. ಸುಮ್ಮನೆ ಮಲಗಿದೆ. ಈವ್ನಿಂಗ್ ಓಕೆ ಏನಾದರೂ ಆಗಲಿ ಮಾಡಲೇಬೇಕು ಅಂದ್ಬಿಟ್ಟು ಶುರು ಮಾಡಿ ಹುಡುಕ್ತೆ ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ನೆನ್ನೆ ಒಂದು ಹುಡುಗರನ್ನ ಕೇಳಿದೆ. ನಂಗೆ ನೆನ್ನೆಯಿಂದ ಲೈಕ್ ತುಂಬಾ ಕ್ರೇಜ್ ಇತ್ತು ನೆನ್ನೆ. ಓಕೆನಾ. ಸೊ ನೆನ್ನೆ ಹೋಗಿ ಪಕ್ಕದ ಮನೆ ಆಂಟಿ, ಪಕ್ಕದ ಮನೆ ಹುಡುಗರು ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಕೇಳಿದೆ. ಇಲ್ಲ ಅಂದರು. ಅಲ್ಲೊಂದು ಗ್ರೌಂಡಲ್ಲಿ ಒಂದಷ್ಟು ಜನ ಹುಡುಗರು ಆಟ ಆಡ್ತಿದ್ರು. ಅದರಲ್ಲಿ ಒಂದು ಹುಡುಗ RCB ಜೆರ್ಸಿ ಹಾಕಿದ್ರು. ಓಕೆನಾ. ಚಿಕ್ಕವರು. ಸೊ ಆ ಧೈರ್ಯದ ಮೇಲೆ ನಾನು ಏನು ಮಾಡಿದೆ, ನಮ್ಮ ಪಕ್ಕದ ಮನೆ ಅಕ್ಕ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಹಾಕಿದ್ದಾರೆ ಅಕ್ಕ ಬೇಕು ನನಗೆ ಅಂತ ಅಂದೆ. ಅವ್ರು ಏನಾದರೂ ಹೋಗಿ ಕೇಳ್ಕೊಬರೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಒಬ್ಬರು ಆಂಟಿ ಮತ್ತು ಒಂದು ಅಕ್ಕ ಹೋಗಿ ಕರ್ಕೊಂಡೋಗಿ ಅವರೇ ಕೇಳಿದ್ರು, ಪುಟ್ಟ ಬಾ ಇಲ್ಲಿ RCB ಜೆರ್ಸಿ ಕೊಡ್ತೀಯಾ? ನಮ್ಮ ಮನೆ ಅಲ್ಲಿರೋದು ಅಂತ. ಓಕೆ ನೀನು ಬೇಡ, ನಿಂಗೆ ಗೊತ್ತಿರೋರು ಯಾರಾದರೂ ಇಲ್ಲೇ ಮನೆ ಹತ್ರ ಇರೋರ ಹತ್ರ ಈಸ್ಕೊಡು ಅಂತ ಅಂದರು. ಹುಡುಗ ಹೋಗಿ ಕೇಳ್ತು. ಅದೇನು ಆ ವಯಸ್ಸಿಗೆ ಆ್ಯಟಿಟ್ಯೂಡೋ ಇಲ್ಲ ಆಟ ಆಡೋ ಇದರಲ್ಲಿ ಬಿರ್ಸಲಿದ್ರೋ ಏನೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಏನೂ ರೆಸ್ಪಾನ್ಸೇ ಮಾಡಲಿಲ್ಲ ಅವರು. ಒಂದು 1 ಗಂಟೆ ನಿಂತಿದ್ವಿ, ನೋಡಿದ್ವಿ. ನನಗೆ ಬೇಜಾರಾಗೋಯಿತು. ಲೈಕ್ ನನ್ನ ಇದಕ್ಕೋಸ್ಕರ ಇವರು ಬಂದು ಆ ಚಿಕ್ಕ ಮಕ್ಕಳು ಏನೂ ರೆಸ್ಪಾನ್ಸ್ ಮಾಡ್ದಲೆ ಹಿಂಗಾವೆ. ಅವ್ರಿಗೊಂಥರ ಏನೋ ಅಯ್ಯೋ ಏನು ಮಾತೇ ಆಡ್ತಿಲ್ಲ ಬಾ ಹೋಗೋಣ ಅಂತ ಕರ್ಕೊಬಂದ್ಬಿಟ್ರು. ಅವಾಗೇನೋ ಬೇಜಾರಾಗೋಯಿತು. ಸೊ ಯಾರನ್ನೂ ಕೇಳಬಾರ್ದು ಅನ್ನೋ ಥರ. ಆಮೇಲೆ ಇನ್ನೊಂದು ಹುಡುಗನ್ನ ಕೇಳಿದ್ವಿ, ಅವ್ನು ತಂದ್ಕೊಡ್ತಾನೆ ಅಂತ. ಅದು ಆ ಐಡಿಯಾ ಕೂಡ ಫ್ಲಾಪ್ ಆಯಿತು. ಆ್ಯಕ್ಚುಲಿ ಇವತ್ತು ಅಜ್ಜಿ ಊರಿಗೆ ಹೋಗಬೇಕಿತ್ತು, ಹೋಗಲಿಲ್ಲ. ನಿಮ್ಮ ಪುಣ್ಯ, ಸಾರಿ ನಿಮ್ಮ ಕರ್ಮ. 2 ಕಣ್ಗಳಿಂದ ಇವತ್ತು ಇದನ್ನು ನೋಡಬೇಕು. ಸೊ ನಾನು ನೋಡಿ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಓ ಶಿಟ್. ಓಕೆ ಸ್ಟೋರಿ ಹೇಳೋಕೆ ಬಂದರೆ ನಾನು ಹಂಗೇನೆ ಸ್ವಲ್ಪ. ಓಕೆ ಆಮೇಲೆ ಆ ಹುಡುಗಂಗೆ ನಾನು ಏನು ಹೇಳ್ತಿದ್ದೆ ನಾನು? ಅಲಗಲೋಗಿ ಬಂದ ಏನೋ ನಂಗೆ ಗೊತ್ತಿಲ್ಲ, ನಂಗೆ ಅದು ಡೈಲಾಗ್ ಹೇಳೋಕ್ಕೂ ಬರೋಲ್ಲ. ದೆನ್ ಏನು ಬೇಡ ಜಾಸ್ತಿ ಎಲ್ಲಿವರೆಗೂ ಬಂತು? ಓಕೆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಬೆಳಗ್ಗೆ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ಎದ್ದೆ, ಇಲ್ಲ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೋಗಿ ನನಗೇನೇನು ಆ್ಯಕ್ಸಸರೀಸ್ ಬೇಕು ಸ್ವಲ್ಪ ತಂದೆ. ಇನ್ನೊಂದು ಸ್ವಲ್ಪ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡೆ. ಆ್ಯಕ್ಚುಲಿ ಅವಳು ಬರಬೇಕಿತ್ತು ವೀಡಿಯೋ ಮಾಡೋಕ್ಕೆ, ಬಟ್ ಲೇಟ್ ನೈಟ್ ಆಗುತ್ತೆ ಬೇಡ ಅಂತ ಅಂದು ನಾನೇ ಬೇಡ ಅಂದೆ. ದೆನ್ ಮೇನ್ ಟಾಪಿಕ್, ಈ ಜೆರ್ಸಿ ಹೆಂಗೆ ಸಿಕ್ತು ಅಲ್ಲ? ಈ ಜೆರ್ಸಿ ಹೆಂಗೆ ಸಿಕ್ತು? ಭಗವಂತನ ದಯೆಯಿಂದ ಬೆಂಗಳೂರು ಭಗವಂತನೇ ಸಿಕ್ಕಿದ್ರು. ಲಿಟ್ರಲಿ ಈ ಜೆರ್ಸಿ ಹಾಕೋದಂಗೆ ನಾನು ಪುಣ್ಯ ಮಾಡಿದ್ದೀನಿ. ಯಾವುದೋ ಪುಣ್ಯಾತ್ಮನಿಂದ ಸಿಕ್ತು ಇದು. ಯಾವುದೋ ಪುಣ್ಯಾತ್ಮ ಕೊಟ್ಟಿದ್ದಾರೆ. ಸೊ ಮಾಡೋಣ. ಸೊ ಸ್ಟ್ರೈಟ್ ಮಾಡ್ಕೊಳ್ಳೋ ಅಂದರೆ ಸಾರಿ ಮಿಸ್ ಆಯಿತು ಇಲ್ಲಿ. ಅಂದರೆ ಫೋಕಸ್ ಹೊರಟೋಗಿರುತ್ತೆ. ಫುಲ್ಲು ಬರೀ ಬ್ಲರ್ ಬಂದಿರ್ತೀನಿ. ಮಾರ್ನಿಂಗ್ ಹಾಗೆ ಆಯಿತು. ಒಂದು ವೀಡಿಯೋ ಕ್ಲಿಪ್ ಮಾಡ್ತಿದ್ದೆ, ಆವಾಗ ಕಂಪ್ಲೀಟ್ ಬ್ಲರ್ ಬಂದಿದೆ. ತುಂಬಾ ಕಷ್ಟಪಟ್ಟಿದ್ದೀನಿ ಆ ಜೆರ್ಸಿಗೋಸ್ಕರ. ಪಟ್ಟಿದ್ದೀವಿ. ಸೊ ಐ ಲಿಟ್ರಲಿ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಪರ್ಸನ್. ಕೇಳಿದ ತಕ್ಷಣ ಅವರು ತಗೊಂಡು ತಂದು ಕೊಟ್ಟರು. ಯಾರು ಕೊಡಲ್ಲ ರೀ, ಕೊಡ್ಬೋದು ಬಟ್ ನಮ್ಮ ಟೈಮಿಗೆ ಆಗಲ್ಲ ಯಾರು. ಕ್ಯಾಮ್ರಾ ನೋಡುವಾಗ ಟಾರ್ಚ್ ಚೆನ್ನಾಗಿದೆ. ಓಕೆನಾ. ಕ್ಯಾಮ್ರಾ ನೋಡ್ತಾ ಬೇರೆ ಎಲ್ಲಿ ನೋಡಿದ್ರು ಬರೀ ಆ ಸ್ಪಾರ್ಕೇ ಕಾಣಿಸ್ತದೆ. ಏನಾಯಿತು ಅಂದರೆ ಸಡನ್ನಾಗಿ ಟಾರ್ಚ್ ಆಫ್ ಆಯಿತು. ಓಕೆನಾ. ಇದೇನಾಯ್ತಪ್ಪ ಅಂತ ನೋಡಿದ್ರೆ
ಪಾಸ್ ಆಗಿದೆ ವಿಡಿಯೋ. ಆಮೇಲೆ ಸ್ಟೋರೇಜ್ ಸ್ಟೋರೇಜ್ ಫಿಲ್ ಫೋನಲ್ಲಿ ಸ್ಟೋರೇಜ್ ಫಿಲ್ ಆಗ್ತಿದೆ. ಸೊ ಏನು ಹೇಳ್ತಿದೆ ಅಂದರೆ, ಆ ವಿಡಿಯೋ ಸ್ವಲ್ಪ ಮಗಪ್ಪಾಗಿದೆಯಲ್ಲ, ಇದು ಸೆಲ್ಫಿ ಸ್ಟಿಕ್ ಇಷ್ಟು ಹೈಟ್ ಇದೆ, ಓಕೆನಾ. ಇದನ್ನು ಈಗ ಇಲ್ಲಿ ಸ್ಟ್ಯಾಂಡ್ ಮಾಡಬೇಕು. ಒಟ್ಟಿಗೆ ಮ್ಯಾಚ್ ಆಗಲ್ಲ, ಇನ್ನೂ ಸ್ವಲ್ಪ ಕೆಳಗಡೆ ಬೇಸ್ ಏನಾದರೂ ಬೇಕು. ನೋಡ್ತಿರ್ಬೋದು, ನಾನು ಈ ರೀತಿ ಸೆಟಪ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಈ ಸೈಡ್ ಕಾಣಿಸೇ ಬಿಡ್ತು, ವಿಚ್ ಇಸ್ ಫೈನ್. ನನ್ನ ಹತ್ರ ಲೈಟ್ ಎಲ್ಲ ಇಲ್ಲ, ಸೊ ಸೊಳ್ಳೆ ಬೇಟೆ ಇವಾಗ ಅರೇಂಜ್ ಮಾಡಿರೋದು, ವಿಚ್ ಈಸ್ ಓಕೆ. ನೋಡೋಣ ಈಗ ವಿತ್ ಲೈಟಲ್ಲಿ ಹೆಂಗೆ ವೀಡಿಯೋ ಬರುತ್ತೆ ಆ್ಯಂಡ್ ವಿತೌಟ್ ಲೈಟಲ್ಲಿ ಹೆಂಗೆ ವೀಡಿಯೋ ಬರುತ್ತೆ ಅಂತ ಟ್ರೈ ಮಾಡೋಣ. ಇದು ಒಂದು ಟಾರ್ಚ್ ಆನ್ ಮಾಡ್ಕೊಳ್ತೀನಿ, ಓಕೆನಾ. ಇದರಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಗೈಸ್, ಬಿಕಾಸ್ ತುಂಬಾ ಸ್ಟೋರೇಜ್ ಕ್ಲೀನಪ್ ಕೇಳ್ತಾನೆ ಇದೆ. ಸೊ ಈಗ ಅದನ್ನು ಕ್ಲೀನಪ್ ಮಾಡ್ಕೊಂಡು ಕೂತಿದ್ರೆ ಆಲ್ರೆಡಿ ಟೈಮ್ 12:30 ಆಗಿದೆ, ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕ್ಲಿಪ್ ಮಾತ್ರ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ಮೇಯ್ನಾಗಿ ಇದರಲ್ಲಿ ವೀಡಿಯೋ ಮಾಡಬೇಕು. ಸೊ ಸಿಗೋಣ, ಇನ್ನು ಸ್ವಲ್ಪ ಕ್ಲಿಪ್ ಹಾಗೆ ಆ್ಯಡ್ ಮಾಡ್ತೀನಿ, ಓಕೆನಾ. ಓಕೆ, ಸ್ಟಾರ್ಟಿಂಗ್ ಸ್ಟೆಪ್ ಇಸ್ ಡನ್. ನೆಕ್ಸ್ಟ್ ಸ್ಟೆಪ್ಪಿಗೆ ಕಾಲಿಡೋ ಸಮಯ. ಇವಾಗಲೇ ಮೇನ್ ಟಾಸ್ಕ್ ಸ್ಟಾರ್ಟ್. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಏನೋ ಒಂಥರ ಹೆವಿ ಫೀಲ್ ಆಗ್ತೈತೆ. ಏನಾಯ್ತು ಅಂದರೆ, ಒಂದು ಸ್ಟೆಪ್ ಮಿಸ್ ಮಾಡಿಬಿಟ್ಟಿದ್ದೀನಿ, ಓಕೆನಾ. ದಟ್ಸ್ ವೈ ಮೇಕಪ್ ಮಾಡ್ಕೊತಿದ್ದವಳು ಮತ್ತೆ ರಿಮೂವ್ ಮಾಡಿಬಿಟ್ಟು ಮತ್ತು ಅದೇ ಅಗೇನ್ ಫಸ್ಟ್ ವೀಡಿಯೋ ಕ್ಲಿಪ್ ಇತ್ತಲ್ಲ, ಆ ಕ್ಲಿಪ್ ಥರನೇ ಈ ಕಾಸ್ಟ್ಯೂಮೆಲ್ಲ ತೊಗೋಬೇಕಿತ್ತು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ತುಂಬಾ ಸ್ವಲ್ಪ ಹೆವಿ ಟಾಸ್ಕ್ ತಗೊಂಡು ಈ ಬೀಡ್ ಇದೆಯಲ್ಲ ಅದರಲ್ಲಿ ಈಗ ಡಿಪ್ ಮಾಡ್ಕೊಂಡು ಇದರಲ್ಲಿ ಬಂದಿರೋ ಮಾರ್ಕ್ನ ಈ ರೀತಿ ಸುತ್ತಾ ಇಟ್ಟಿದ್ದೀನಿ. ಓಕೆ, ಸ್ಪ್ರೆಡ್ ಆಗ್ಬಿಟ್ಟು. ಹಾಯ್, ಇನ್ನೆರಡು ಥೀಮ್ ಇದೆ, ಅದು ಮುಗಿಸಿದ್ರೆ ವೀಡಿಯೋ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ಟೈಮ್ ಆಲ್ರೆಡಿ 3 o'clock ಆಗಿದೆ. ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ಕಂಪ್ಲೀಟ್ ವೀಡಿಯೋ ಮಾಡಬೇಕಂತಲೇ ಇಷ್ಟೆಲ್ಲ ಅರೇಂಜ್ ಮಾಡಿದೆ, ಬಟ್ ಫೋನ್ ಸಪೋರ್ಟ್ ಮಾಡ್ತಿಲ್ಲ, ವಿಚ್ ಈಸ್ ಫೈನ್. ನನಗಿಲ್ಲಿ RCB ಅಂತ ಹಾಕ್ಕೊಂಡೆ, ಬಟ್ ಅದು ಕಾಣಿಸ್ತಿಲ್ಲ. ಸೊ ಐ ಜಸ್ಟ್ ಮೇಕ್ ಇಟ್ ಸಮಥಿಂಗ್. ಓಕೆ, ಸೊ ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಐ ಆಮ್ ಶ್ಯೂರ್ ನನಗೆ ನೀಟಾಗಿ ಮೇಕಪ್ ಮಾಡ್ಕೊಳಕ್ಕೆ ಬಂದಿಲ್ಲ. ಏನೋ ತಕ್ಕಮಟ್ಟಿಗೆ ಸ್ವಲ್ಪ ನನಗೆ ಮೇನು ಮೇಕಪ್ಗಿಂತ ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಇಲ್ಲಿ ಸ್ವಲ್ಪ ಗ್ಲಿಟರ್ ಯೂಸ್ ಮಾಡ್ಕೊಂಡು ಏನೋ ಮಾಡೋಕ್ಕೋಗಿ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗೋಯಿತು, ಬಟ್ ವಿಚ್ ಈಸ್ ಫೈನ್. ಏನೋ ಕ್ರಿಯೇಟಿವ್ ಆಗಿದ್ದೆ, ಬಟ್ RCB ನಾನು ಇದು ಪ್ಲ್ಯಾನಿಂಗ್ ಇರಲಿಲ್ಲ. ಬಟ್ ಏನೋ ಸ್ವಲ್ಪ ಅದು ಜಾಸ್ತಿ ಕಾಣಿಸ್ತಿರ್ಲಿಲ್ಲ, ಅದು ಗೋಲ್ಡ್, ಸಾರಿ, ಅದು ಗೋಲ್ಡ್ ಇದರಲ್ಲಿ ಮಾಡಿದ್ದು. ನನಗೆ ಇಲ್ಲೂ ನೋಡಿ ಅಲ್ಲಿ ನೋಡುವಾಗ ನನಗೆ ಲೈಕ್ ಜಸ್ಟ್ ಅದು ಲೈಟೇ ರಿಫ್ಲೆಕ್ಟ್ ಆಗ್ತಾಯಿದೆ, ಕಾಣಿಸ್ತಾನೆ ಇಲ್ಲ ನನಗೆ ಇದು ಮಾಡ್ಕೊಳ್ಳೋಕ್ಕೆ. ಸೊ ಇನ್ನೊಂದು ವೀಡಿಯೋ ಇದೆ, ಅದೊಂದು ವೀಡಿಯೋ ಆದರೆ ಡನ್. ಭಯ 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 ಇನ್ನು ಅಪ್ಲೋಡ್ ಮಾಡಿ ನಿಮ್ಮ ರಿಯಾಕ್ಷನ್ಸ್ ಎಲ್ಲ ನೋಡೋವರೆಗೂ ಭಯ ಹಿಂಗೆ ಇರುತ್ತೆ. ಹಾಯ್, ಫೈನಲ್ ಲುಕ್ ಈ ರೀತಿ ಬಂದಿದೆ. ಓಕೆ, ಈಗ ಒಂದು ಲಾಸ್ಟ್ ವೀಡಿಯೋ ಕ್ಲಿಪ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಓಕೆ, ವೀಡಿಯೋ ಏನೋ ಮಾಡ್ಬೋದು, ಇದೆಲ್ಲ ಮತ್ತೆ ಎತ್ತಬೇಕಲ್ಲ. ಇದು ಹಿಂಗೆ ರಿಮೂವ್ ಮಾಡಲಿ, ಗ್ಲಿಟರ್ ಬೇರೆ ಹಾಕ್ಬಿಟ್ಟಿದ್ದೀನಿ. ಅಯ್ಯೋ, ತಲೆ ಕೆಡ್ತಾ ಇದೆಯಪ್ಪ. ಆ್ಯಂಡ್ ಓಕೆ, ವೀಡಿಯೋ ಕ್ಲಿಪ್ ಮಾಡಿಕೊಂಡು ಸಿಗ್ತೀನಿ. ಫೈನಲಿ ಎಲ್ಲ ಮುಗೀತು, ಬಟ್ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡೋದೇ ಇರೋದು. ಇದೆಲ್ಲ ಮತ್ತೆ ಫುಲ್ ಶಫಲ್ ಆಗಿಬಿಟ್ಟಿದೆ ಎಲ್ಲ ಐಟಮ್ಸ್ ಎಲ್ಲ. ಸೊ ಇದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಈ ಫೋನಿಂದ ಈ ಫೋನಿಗೆ ಯಾವ್ಯಾವ ವೀಡಿಯೋಸು ಸೆಂಡ್ ಮಾಡಿ ರಿಸೀವ್ ಮಾಡಿ. ಸೊ ಎಲ್ಲ ಕೆಲಸ ಇನ್ನೂ ತುಂಬಾ ಇದೆ, ಬಟ್ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೋಡ್ಕೋಬೇಕಂತ ತುಂಬ ಆಸೆ ಆಗ್ತಿದೆ. ಬಟ್ ಮಿರರ್ ಇಲ್ಲೇ ಇದೆ, ಬಟ್ ಏನು ಗೊತ್ತಾ,
ಲೈಟ್ನ ನೋಡಿ ನೋಡಿ ಎಲ್ಲಿ ನೋಡಿದ್ರು ಬರೀ ಲೈಟೇ ಕಾಣಿಸ್ತೈತೆ. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್ ಆ್ಯಂಡ್ ಈ ವಿಡಿಯೋ ಬೇಗನೆ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾದಲ್ಲೂ ಕೂಡ. ಆ್ಯಂಡ್ ಐ ಥಿಂಕ್ ನೀವೆಲ್ಲ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ನನಗೂ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಜಾಸ್ತಿನೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ. ಸೊ ಚೆನ್ನಾಗೇ ಬಂದಿದೆ ಔಟ್ಲುಕ್. ನೋಡೋಣ. ಇದೆಲ್ಲ ಕೆಲಸಕ್ಕಿಂತ ಮೇಯ್ನಾಗಿ ಒಂದು ಕೆಲಸ ಇದೆ, ಮರಿಬೇಡಿ ಅದನ್ನ. ಇಟ್ ಮೀನ್ಸ್ ಎಡಿಟಿಂಗ್. ನಾವೆಂಥ ಚೆನ್ನಾಗಿ ವೀಡಿಯೋ ಮಾಡಿದ್ರು ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೆ ಇಟ್ಸ್ ಟೋಟಲ್ ವೇಸ್ಟ್. ಸೊ ಇವಾಗ ಏನೇನು ಡ್ರಾಮಾಗಳೆಲ್ಲ ನಡೆದೈತಲ್ಲ, ಇದೆಲ್ಲ ಹಿಡ್ಕೊಂಡು ಇವೆಲ್ಲ ಹಿಂಗೆ ಜೋಡಿಸ್ಕೊಂಡು ಬುಕ್ನೆಲ್ಲ, ಇದೆಲ್ಲ ಮೇನ್ ಟಾಸ್ಕ್ ಇರೋದು ಈಗ ಎಡಿಟಿಂಗಲ್ಲಿ. ಸೊ ಅದು ಮಾಡಿದ್ಮೇಲೆ ಇನ್ಸ್ಟಾದಲ್ಲಿ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಬೇಕು ಅಂತ ಹೇಳ್ತಾ, ಆ್ಯಕ್ಚುಲಿ ಟೈಮ್ ನೋಡೋಕೆ ಹೋದೆ, ವೀಡಿಯೋನೇ ಆಫ್ ಆಗೋಯ್ತು. ಟೈಮ್ ಇವಾಗ 3:15. ಓಕೆ, ಈಗ ಐ ಥಿಂಕ್ ಮಲಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಎಲ್ಲ ಮಲಗಿದ್ದೀರಾ, ಮಲ್ಕೊಳ್ಳಿ, ಆರಾಮ್ ನಿದ್ದೆ ಮಾಡಿ. ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ.